ಛಲವಾದಿ ಮಹಾಸಭಾ ತಾಲೂಕಾ ಘಟಕಕ್ಕೆ ನೂತನ ಅಧ್ಯಕ್ಷರ ನೇಮಕ. ಕಂಪ್ಲಿ ತಾಲೂಕಿನ ಛಲವಾದಿ ಮಹಾಸಭಾ ಸಂಘದ ನೂತನ ತಾಲೂಕಾ ಅಧ್ಯಕ್ಷರಾಗಿ ಸಿಎ ಚನ್ನಪ್ಪ ನೇಮಕಗೊಂಡಿದ್ದಾರೆ. ನಗರದ ಪಾಠಶಾಲೆ ಆವರಣದಲ್ಲಿ ಅಕ್ಟೋಬರ್ 26 ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಸಂಘದ ಪದಾಧಿಕಾರಿಗಳ ನೇಮಕ ಪ್ರಕ್ರಿಯೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಸದಸ್ಯರು ಹಾಗೂ ಹಿತೈಷಿಗಳು ಹಾಜರಿದ್ದರು. ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಂತ ಸಿಎ ಚನ್ನಪ್ಪ ಅವರಿಗೆ ಸಂಘದ ಹಿರಿಯರು ಶುಭಾಶಯ ತಿಳಿಸಿ ಸಂಘದ ಚಟುವಟಿಕೆಗಳನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಹಾನಿಯಿಂದ ರೈತರು ಸರ್ಕಾರದಿಂದ ಪರಿಹಾರ ಕ್ರಮಗಳನ್ನು ನಿರೀಕ್ಷೆಯಲ್ಲಿದ್ದಾರೆ. ಸಿದ್ದಮ್ಮನಹಳ್ಳಿ ಕುಡತಿನ ರಸ್ತೆಯಲ್ಲಿ ಲಾರಿ ಪಲ್ಟಿ, ಫುಲ್ ಟ್ರಾಫಿಕ್. ಕುರುಗೋಡು ತಾಲೂಕಿನ ಸಿದ್ದಮ್ಮನಹಳ್ಳಿ ಕುಡತಿನ ರಸ್ತೆಯಲ್ಲಿರುವಂತಹ ರೈಲ್ವೆ ಬ್ರಿಡ್ಜ್ ಬಳಿ ಅಕ್ಟೋಬರ್ 27 ಸೋಮವಾರ ಮಧ್ಯಾಹ್ನ 2:30ಕ್ಕೆ ರಸ್ತೆ ತುಂಬೆಲ್ಲ ಬಸ್, ಲಾರಿ ಹಾಗೂ ಇತರೆ ವಾಹನಗಳು ಟ್ರಾಫಿಕ್ನಲ್ಲಿ ಸಿಲುಕಿರುವ ಘಟನೆ ನಡೆದಿದೆ. ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದ್ದು, ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಟ್ರಾಫಿಕ್ ಕ್ಲಿಯರ್ ಮಾಡುವಲ್ಲಿ ಕಾರ್ಯಪ್ರವೃತ್ತಿಯಾದರು. ಏನು ಹೇಳ್ಬೇಕಂದ್ರೆ ಈ ಕುಡ್ತಿನಿಂದ ಕುರುಗೋಡಿಗೆ ಹೋಗೋ ರಸ್ತೆಯಲ್ಲಿ ಭಾರಿ ಅನಾಹುತ ಇದಾಗ್ತಿದೆ. ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಈ ರೋಡ್ ನೋಡಿ ವಿದ್ಯಾರ್ಥಿಗಳನ್ನ ಶಾಲೆ ಕಳ್ಸೋಕೆ ಕೂಡ ಹಿಂದೆ ಮುಂದೆ ಮಾಡ್ತಿದ್ದಾರೆ ಪೋಷಕರು. ಊಟ ತಿಂಡಿ ಇಲ್ಲದಂಗೆ ನಾವು ನಿನ್ನೆ ಸಾಯಂಕಾಲದಿಂದ 5 ಗಂಟೆಲಿಂದ ಇಲ್ಲೇ ಇದ್ದೀವಿ. ಒಬ್ಬರು ಯಾರು ಪ್ಯಾಟ್ರಿ ಯಾರೂ ಬಂದಿಲ್ಲ. ಅದೇ ಪ್ಯಾಟ್ರಿ ಜಿಂದಲ್ಲಾರಾಗಲಿ ಅವರಾಗಲಿ ಇವತ್ತಿನವರೆಗೆ ಯಾವುದೋ ಕ್ಲಿಯರ್ ಮಾಡ್ತಾ ಇಲ್ಲ. ಜಿಂದಲರು ಅವ್ರು ನಮ್ಮ ಗಾಡಿ ನಾವು ಬಿಡಿಸ್ಕೊಂತೀವಿ ಅಂತಾರ, ಇವ್ರು ಎಸಿಸಿರು ನಮ್ಮ ಗಾಡಿ ನಾವು ಬಿಡಿಸ್ಕೊಂತೀವಿ ಅಂತಾರೆ. ನಾವು ಎಲ್ಲಿಗೆ ಹೋಗ್ಬೇಕು? ಡಿಪಾರ್ಟ್ಮೆಂಟ್ ಗಾಡಿ ಹಚ್ಕೊಳಕ್ಕೂ ಜಾಗನೂ ಇಲ್ಲ, ಏನಕ್ಕೂ ಪರ್ಮಿಷನ್ ಇಲ್ಲ, ಪಾರ್ಕಿಂಗ್ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ರೋಡ್ ಸರಿ ಮಾಡ್ರಪ್ಪ. ಫಸ್ಟ್ ರೋಡ್ ಅನ್ನ ಕ್ಲಿಯರ್ ಮಾಡಿ ಕೊಡ್ಬೇಕಲ್ಲ. ವಿದ್ಯಾರ್ಥಿಗಳು ಬಸ್ ಇಲ್ಲ, ಪ್ರಾಬ್ಲಮ್ ಐತಿ. ಬಸ್ಸಿನ ಆಗಲಿ ಬೈಕಿಗಾಗಲಿ ಹೆಣ್ಣು ಮಕ್ಕಳು ಅಡ್ಡಾಡಿ ಬೈಕ್ನಾಗ ಎಷ್ಟೋ ಜನ ಬಿದ್ದು ಇದಾಗ್ತದಾರೆ. ಇಲ್ಲಿ ಅದು ಯಾರು ಹೇಳಲ್ಲ ಕೇಳ. ಇನ್ನು ಯಾವುದೇ ಪುಸ್ತಕಗಳು ಬೇಕಾಗಿದ್ದಲ್ಲಿ ಮಾಹಿತಿ ನೀಡಿ ಅವುಗಳನ್ನು ಶೀಘ್ರದಲ್ಲೇ ತರಿಸಿಕೊಡುವ ಭರವಸೆ ನೀಡಿತು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಭಟ್ಟ ಪ್ರಸಾದ್, ಮುಖ್ಯ ಅಧಿಕಾರಿ ಮಲ್ಲಿಕಾರ್ಜುನ್, ಕುರುಗೋಡು ಪುರಸಭಾ ಅಧ್ಯಕ್ಷ ಶೇಖಣ್ಣ ಹಾಗೂ ಬ್ಲಾಕ್ ಅಧ್ಯಕ್ಷ ವಾಸಪ್ಪ, ಎಪಿಎಂಸಿ ಅಧ್ಯಕ್ಷ ಹಬೀಬ್, ದಿಶಾ ಸಮಿತಿ ಸದಸ್ಯ ದಾನಪ್ಪ, ಪುರಸಭಾ ಸದಸ್ಯರಾದ ಸಿಆರ್ ಹನುಮಂತ್, ಚಾಂದ್ ಭಾಷಾ ಸೇರಿದಂತೆ ಅನೇಕ ಮುಖಂಡರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸರ್ಕಾರಿ ಆಸ್ಪತ್ರೆಗೆ ಹೊಸ ಡಾಕ್ಟರ್ ಬರಲಿದ್ದಾರೆ, ಶಾಸಕ ಗಣೇಶ್ ಹೇಳಿಕೆ. ಅಕ್ಟೋಬರ್ 27 ಸೋಮವಾರ ಮಧ್ಯಾಹ್ನ 12:30ಕ್ಕೆ ಕಂಪ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ವಿಚಾರವಾಗಿ ಮಾತನಾಡಿದ ಶಾಸಕ ಗಣೇಶ್, ಈಗ ವರ್ಗಾವಣೆಯಾದ ಡಾಕ್ಟರ್ ಸ್ಥಾನಕ್ಕೆ ಬೇರೊಬ್ಬ ಡಾಕ್ಟರ್ ಬರಲಿದ್ದಾರೆ. ಶೀಘ್ರದಲ್ಲೇ 100 ಬೆಡ್ ಆಸ್ಪತ್ರೆ ಪ್ರಾರಂಭವಾಗಲಿದೆ. ಈ ಆಸ್ಪತ್ರೆಯನ್ನ ತಾಯಿ ಮಗು ಆಸ್ಪತ್ರೆಯನ್ನಾಗಿ ಮಾಡುವ ಯೋಜನೆ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಬಾರದ ಹಾಗೂ ರೋಗಿಗಳಿಗೆ ಸಹಕರಿಸಿದ ಡಾಕ್ಟರ್ಗಳಿಗೆ ಕೊಂಚ ಕ್ಲಾಸ್ ತೆಗೆದುಕೊಂಡರು. ಸಮಸ್ಯೆ ಆಗ್ತಿದೆ, ಅದಕ್ಕೆ ಅದು ಏನು ಸಮಸ್ಯೆ? ಈಗ DHO ಮಾತಾಡಿದ್ವಿ. ಗೌರ್ಮೆಂಟ್ ಡಾಕ್ಟ್ರಿಗೆ ಒಬ್ಬರಿಗೆ ರವೀಂದ್ರ ಅವ್ರು ಏನು ಹೋಗ್ಯಾರ, ಅವ್ರ ಜಾಗಕ್ಕೆ ಒಬ್ಬ ಒಳ್ಳೆ ಡಾಕ್ಟರ್ ಕೊಟ್ರೆ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಅವ್ರು ಇನ್ನೊಂದು 10 ದಿನ ಟೈಮ್ ತಗೊಂಡ್ರು ಅಡ್ಜಸ್ಟ್ ಮಾಡಲಿಕ್ಕೆ. ಪ್ಲೇಸಿಗೆ ಏನೈತಲ್ಲ ಒಂದು ಒಳ್ಳೆ ಡಾಕ್ಟರ್ ತರಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇವಾಗೇನು 100 ಬೆಡ್ ಹಾಸ್ಪಿಟ್ಲು ಇವಾಗಲೇ ಪೂರ ಅಂದರೆ ರೆಡಿ ಆಗಿದೆ. ಹಾಗಾಗಿ ನಮಗೆ 30 ಬೆಡ್ ಆಸ್ಪತ್ರೆ ಇರೋದ್ರಿಂದ ಡಾಕ್ಟರ್ಸ್ ಕಮ್ಮಿ ಆಗ್ತಾರೆ. 100 ಬೆಡ್ ಹಾಸ್ಪಿಟ್ಲ್ ಆದ ಕೂಡಲೇ ಇವಾಗ ಏನು 7-8 ಜನ ಡಾಕ್ಟರ್ ಇದ್ದಾರೆ, ಅದು ಡಬಲ್ ಆಗೋಂಥ ಚಾನ್ಸಸ್ ಇರ್ತೈತಿ. ಹಾಗಾಗಿ ಆದಷ್ಟು ಬೇಗ
30 ಬೆಡ್ ಆಸ್ಪತ್ರೆಗೆ ಈಗಾಗಲೇ ರೆಡಿ ಮಾಡಿದ್ವಿ. ಅದಾದಮೇಲೆ ನಮಗೆ ಇಕ್ವಿಪ್ಮೆಂಟ್ಸ್ಗೆ ಅಂದರೆ ಟೋಟಲ್ ಸೆಂಟ್ರಲ್ AC ಇಕ್ವಿಪ್ಮೆಂಟ್ಸು, ಆಕ್ಸಿಜನ್ ಮಿಷನ್ನು, ಆಕ್ಸಿಜನ್ ಬೆಡ್ಡು, ಟೋಟಲ್ ಎಲ್ಲ ಏನು ಬೇಕು ಅದಕ್ಕೆ ಈಗಾಗಲೇ 12.5 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ. ಯಾವುದು ಕಂಪ್ನಿ 100 ಬೆಡ್ ಆಸ್ಪತ್ರೆ ಯಂತ್ರೋಪಕರಣಕ್ಕೆ ಯಂತ್ರೋಪಕರಣಕ್ಕಲ್ಲ. ಇದಾದಮೇಲೆ ಬಡ್ಜೆಟ್ನಾಗ 36 ಕೋಟಿ ರೂಪಾಯಿ, 40 ಕೋಟಿ ರೂಪಾಯಿ ಅದು ಕೂಡ ಇಕ್ವಿಪ್ಮೆಂಟ್ಸಿಗೆ ಈಗಾಗಲೇ ದುಡ್ಡು ರೆಡಿ ಐತಿ. ಇವಾಗೇನು KKRDB ಮೀಟಿಂಗ್ ಆದ ಕೂಡಲೇ ಆ ದುಡ್ಡು ಕೂಡ ಬರ್ತೈತಿ. ನಾನೇನಂದರೆ ಇವಾಗೇನು ಗಂಗಾವತಿ ಹೆಸರು ಏನು ಹೇಳ್ತಾರೆ ಹಂಗೆ ಕಂಪ್ನಿ ಹೆಸರು ಬರ್ಬೇಕು, ಕಂಪ್ನಿ ಮತ್ತು ಕೊಡ್ಬೋದು. ಇವೆರಡು ಏನು ನಮಗೆ ಆಸ್ಪತ್ರೆಗೆ ಹೋದರೆ ಅದು ಇದನ್ನೇ ಬೇರೆ ಇರ್ಬೇಕು. ಹಂಗಾಗಿ ಇವಾಗ ನಾವು ಕಂಪ್ನಿ ಮತ್ತು ಕುರುಗೋಡು ಹೆಚ್ಚಿನ ಆದ್ಯತೆ ಹಾಸ್ಪಿಟ್ಲಿಗೆ ಕೊಡಕತ್ತೀವಿ. ಮುಂದೆ ಬರುತ್ತೆ ದಿನಗಳಲ್ಲಿ ಭಾಳಷ್ಟು ಜನಗಳು ನೆನೆಸ್ತಾರೆ, ಯಾಕಂದರೆ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ. ಇದು ಆಸ್ಪತ್ರೆ ಕೂಡ ಹೆಚ್ಚು ಒತ್ತು ಕೊಟ್ಟು ಅದನ್ನ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಆಸ್ಪತ್ರೆಯಲ್ಲಿ ಶಿಫ್ಟ್ ಆದ್ರೆ ಇದು ಒಳ್ಳೆ ಬಿಲ್ಡಿಂಗ್ ಬೆಳಿತೈತಿ. ಇದಕ್ಕೆ ಇಲ್ಲಿ ಏನು ಹೆರಿಗೆ ಆಸ್ಪತ್ರೆ ಮಾಡೋದು, ಹೆರಿಗೆ ತಾಯಿ ಮಗು ಆಸ್ಪತ್ರೆ ಮಾಡೋದಕ್ಕೆ ಪ್ಲಾನ್ ಇದೆ. ಆಮೇಲೆ ಡಾಕ್ಟರ್ ಎಲ್ಲ ಸರಿ, ಸಿಬ್ಬಂದಿಗಳೆಲ್ಲ ಟೈಮ್ ಸರಿ ಯಾರು ಬರ್ತಾ ಇಲ್ಲ ಅಂತೆ ಸರ್. ಮತ್ತೆ ಹುಟ್ಟಿದ ದಿನ ಬಂದೀವಿ, ಒಬ್ರಿಲ್ಲ ಸರ್. 10 ಆದ್ರೂ ಒಬ್ರಿಲ್ಲ ಸರ್. ಈಗ ಪ್ರತಿಯೊಂದಕ್ಕೂ ಬರೀ ಬಳ್ಳಾರಿ ಗಂಗಾವತಿ ಅಂತ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ಈ ಸಿಸರಿಂಗ್ ಯಾರಿಗೆ ಬಂದರೆ ಬರೀ ಗಂಗಾವತಿ ಕಳಿಸ್ತಾರೆ, ನಾರ್ಮಲ್ ಅಷ್ಟೇ ಇಲ್ಲಿ ಮಾಡ್ತಿದ್ದಾರೆ ಸರ್. 10 ಯಾವ ರಿಸ್ಕ್ ಕೇಸಸ್ ಅಷ್ಟೇ ರೆಫರ್ ಆಗಿದ್ದಾವೆ, ರಿಮೈನಿಂಗ್ ಎಲ್ಲ ಇಲ್ಲೇ ಮಾಡ್ತಿದ್ದೀವಿ ಸರ್. ಸಾಧ್ಯವಿದಷ್ಟಲ್ಲ ಸರ್, ಏನೋ ಸಣ್ಣ ಪುಟ್ಟ ಕೂಡ ಬಳ್ಳಾರಿಗೆ ಹೋಗ್ರಿ, ಗಂಗಾವತಿಗೆ ಹೋಗ್ರಿ ಸರ್. ಎಮರ್ಜೆನ್ಸಿ ಡೆಲಿವರಿಗೆ ಬಂದಿರ್ತಾರೆ, ಸುತ್ತಮುತ್ತ ಹಳ್ಳಿಗಳಿಂದ ಬಂದಿರ್ತಾರೆ ಜನ. ಆ ಸಮಸ್ಯೆ ರಾತ್ರಿ ಹಾವು ಚೋಳು ಕಳ್ದಂಥವ್ರು ಬಂದಿರ್ತಾರೆ. ಅಂಥ ಟೈಮ್ನಾಗ ಸ್ವಲ್ಪ ಕೂಡ ನೀವು ರೆಸ್ಪಾನ್ಸ್ ಕೊಡ್ಲಾರ್ದಂಗೆ ಗಂಗಾವತಿಗೆ ಹೋಗ್ರಿ, ಬಳ್ಳಾರಿಗೆ ಹೋಗ್ರಿ ಅಂಥ ಟೈಮ್ನಾಗ ಮೊನ್ನೆ ಮತ್ತು ಇಲ್ಲೆಲ್ಲ ಡಾಕ್ಟ್ರ್ ಇಲ್ದಾಗ ಗರ್ಭಿಣಿಯರಿಗೆ ಅದನ್ನ ನೋಡಿ ಮತ್ತೆ ಆಮೇಲೆ ಟೈಮ್ ಆದ್ಮೇಲೆ ಡೈಲಿ ಮಾಡಿ ಕಳಿಸಿ ಅವ್ರು ಡೆತ್ ಆದರೂ ಅದರಿಂದ ಪರಿಣಾಮ ನೋಡಿ ಸ್ವಲ್ಪ ಜವಾಬ್ದಾರಿ ಇರ್ಬೇಕು ಸರ್. ಎಲ್ಲ ಡಾಕ್ಟ್ರುಗಳಿಗೆ ಅದಷ್ಟೇ ಬರೋಂಥ ಪೇಷಂಟ್ಗಳನ್ನ ನಾವು ನಮ್ಮ ಸ್ವಂತ ಮನೆ ಏನು ಅಕ್ಕ ತಂಗಿ ನಮ್ಮ ಏನು ಅಣ್ಣ ತಮ್ಮ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಆ ರೀತಿ ಟ್ರೀಟ್ ಮಾಡುವಂಥ ಎಲ್ಲ ಇವತ್ತೇನು ಡಾಕ್ಟರ್ಸ್ಗೆ ಹೇಳಿದ್ದೀನಿ. ಯಾಕಂದರೆ ಈ ಸರ್ಕಾರಿ ಆಸ್ಪತ್ರೆಗೆ ಬರೋಂಥವ್ರು ಯಾರು ಶ್ರೀಮಂತರು ಬರೋಲ್ಲ, ಎಲ್ಲ ಬಡವರಿದ್ದರೆ ಇಲ್ಲಿ ಅಂದರೆ ಇದೇನೋ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಹಂಗಾಗಿ ಇವಾಗ ಕೂಡ ಒತ್ತಾಯ ಮಾಡ್ತೀನಿ ಅವ್ರಿಗೆ, ನೀವು ಯಾವುದೇ ಪೇಷಂಟ್ ಬರಲಿ ಭಾಳ ಪ್ರಾಮಾಣಿಕವಾಗಿ ಗೌರವಯುತವಾಗಿ ಅವ್ರು ನೋಡ್ಕೊಂಡ್ರೆ ಅವ್ರು ಭಾಳಷ್ಟು ಇದಾಗ್ತಾರೆ. ಯಾಕಂದರೆ ನಾವು ಕೂಡ ಅನೇಕ ಜ್ವರ ಬಂದಾಗ ಸಣ್ಣ ಮಕ್ಕಳಿದ್ದಾಗ ಅವ್ರಿಗೇನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ಡಾಕ್ಟ್ರು ಒಳ್ಳೆ ರೀತಿ ಒಂದು ಧೈರ್ಯ ತುಂಬಿರಾದ್ರೆ ಆ ಧೈರ್ಯ ತುಂಬಿದ್ರೆ ಜ್ವರ ಕಮ್ಮಿ ಆಗ್ತಿದ್ವು. ಹಂಗೆ ನೀವೆಲ್ಲ ಮಾಡ್ಬೇಕಂತಂದು ನಾನು ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಭಾಳಷ್ಟು ನಂಬಿಕೆ ಇಟ್ಟು ಈ ಆಸ್ಪತ್ರೆಗೆ ಬಂದಿರ್ತಾರೆ, ಅವ್ರು ಗೌರವಯುತವಾಗಿ ನಡೆಸಿದ್ರೆ ಸರ್. ಎಂದರು. 3 ಆ್ಯಂಬುಲೆನ್ಸ್ ಇದ್ದಾವೆ, 2 ಇವಾಗ ಹೊಸದಿದ್ದು. ಇದ್ರ ಜೊತೆ ಇನ್ನೊಂದು ಲಾಸ್ಟ್ ಟೈಮ್ ಕೂಡ ನಾವು ಕೊಟ್ಟಿದ್ದೀವಿ, 1 ರಿಪೇರಿಗೆ ಹೋಗಿದೆ. 2 ಆ್ಯಂಬುಲೆನ್ಸ್ ಇಲ್ಲೇ ಇರಲಿ, 1 DHOಗೆ ಹೇಳಿ ಇವಾಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲಿದ್ದಾವೆ, ಎಮ್ಮಿನೂರು ಐತಿ, ಶಿವರಾಮರಂಗಪುರ ಐತಿ, ದೇವಸಮುದ್ರ ಐತಿ, 1 ಆ ಕಡೆ ಶಿಫ್ಟ್ ಮಾಡ್ಬೇಕಂತ KKRDB ಸ್ವಲ್ಪ ಕಮಲಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಅಕ್ಟೋಬರ್ 29ರಂದು ವಿದ್ಯುತ್ ವ್ಯತ್ಯಯ, ಈ ಏರಿಯಾಗಳಲ್ಲಿ ಕರೆಂಟ್ ಇರಲ್ಲ. ಬಳ್ಳಾರಿ ನಗರ ಜೆಸ್ಕಾಂ ಉಪವಿಭಾಗ 1ರ ವ್ಯಾಪ್ತಿಗೆ ಬರುವ
ಕೌಲ್ ಬಜಾರ್ ಮೇನ್ ರೋಡ್ ಸೇರಿದಂತೆ ಇನ್ನು ಮುಂತಾದ ಏರಿಯಾಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಹಾಗಾಗಿ ವಿದ್ಯುತ್ ಗ್ರಾಹಕರು ಸಾರ್ವಜನಿಕರು ಸಹಕರಿಸುವಂತೆ ಅಕ್ಟೋಬರ್ 28 ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಂಪ್ಲಿ ತಾಲೂಕಿನ ನೆಲ್ಲೋಡಿ ಬಳ್ಳಾಪುರ ಗ್ರಾಮಕ್ಕೆ ಹೋಗುವ ರಸ್ತೆ ಹದಗೆಟ್ಟಿದ್ದು ಶೀಘ್ರದಲ್ಲೇ ಸರಿಪಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಬಳ್ಳಾಪುರ ಗ್ರಾಮಕ್ಕೆ ಬಸ್ ಕೊರತೆ ಕುರಿತಂತೆ ಶಾಸಕರ ಗಮನಕ್ಕೆ ಗ್ರಾಮದ ವಿದ್ಯಾರ್ಥಿಗಳು ತಂದಿದ್ದು ಅವರ ಮನವಿ ಶಾಸಕ ಗಣೇಶವರು ಸ್ಪಂದಿಸಿ ಬಸ್ ಸೌಲಭ್ಯವನ್ನು ಕಲ್ಪಿಸಿದ್ರು. ಮಳೆ ಬಂದರೆ ರಸ್ತೆ ಹಳ್ಳದಂತೆ ಭಾಸವಾಗುತ್ತದೆ. ರಸ್ತೆ ಮೇಲೆ ಗಿಡ ಗಂಟೆಗಳು ಬೆಳೆದು ವಾಹನ ಸವಾರರಿಗೆ ತೊಂದರೆ ಉಂಟು ಮಾಡಿದ್ದು ಶೀಘ್ರದಲ್ಲೇ ರಸ್ತೆ ದುರಸ್ತಿಗೊಳಿಸಬೇಕು ಹಾಗೂ ರಸ್ತೆ ಮೇಲೆ ಇರುವ ಗಿಡ ಗಂಟೆಗಳನ್ನು ತೆರವುಗೊಳಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಕನ್ನಡ ರಾಜ್ಯೋತ್ಸವ ಪೂರ್ವ ಬಳೆ ಮಲ್ಲಿಕಾರ್ಜುನ್ ಅವರು ಕನ್ನಡ ರಾಜ್ಯೋತ್ಸವವು ನಮ್ಮ ನಾಡಿನ ಗೌರವದ ಹಬ್ಬವಾಗಿದ್ದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆಯಿಂದ ಆಚರಿಸಬೇಕೆಂದು ಹೇಳಿದರು. ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನವೆಂಬರ್ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿತ್ತು. ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾದ ವಿ.ಡಿ. ನಾಗರಾಜ್